ಕಣ್ಣು ಕಾಣಿಸ್ದೇ ಇರೋ 6 ಜನರನ್ನ ನೀವು ಆನೆ ಹತ್ರ ಕರ್ಕೊಂಡು ಹೋಗಿದ್ದೀರಾ. ಅವ್ರಿಗೆ ಇಲ್ಲಿವರೆಗೂ ಆನೆ ಹೇಗಿರುತ್ತೆ ಅನ್ನೋ ಕಲ್ಪನೆನೂ ಇರ್ಲಿಲ್ಲ ಅಂತ ಅನ್ಕೊಳ್ಳಿ. ಒಬ್ಬ ಆನೆಯ ಹೊಟ್ಟೆಯನ್ನ ಮುಟ್ಟಿ ಆನೆ ಒಂದು ದೊಡ್ಡ ಗೋಡೆಯ ತರ ಇದೆ ಅಂತ ಕಲ್ಪನೆ ಮಾಡ್ಕೋತಾನೆ. ಇನ್ನೊಬ್ಬ ಆನೆಯ ಸೊಂಡಿಲನ್ನ ಮುಟ್ಟಿ ಒಂದು ದೊಡ್ಡ ಗಾತ್ರದ ಹಾವಿನ ತರ ಇದೆ ಅಂತ ಅನ್ಕೋತಾನೆ. ಇನ್ನೊಬ್ಬ ಆನೆಯ ದಂತವನ್ನ ಮುಟ್ಟಿ ಇದು ದೊಡ್ಡ ಈಟಿಯ ತರಾನೋ ಬಾಣದ ತರಾನೋ ಇದೆ ಅಂತ ಅನ್ಕೋತಾನೆ. ಇನ್ನೊಬ್ಬ ಆನೆಯ ಕಾಲನ್ನ ಮುಟ್ಟಿ ಇದು ದೊಡ್ಡ ಗಾತ್ರದ ಹಸುವಿನ ತರ ಇರಬಹುದು ಅಂತ ಅನ್ಕೋತಾನೆ. ಇನ್ನೊಬ್ಬ ಆನೆಯ ಬಾಲವನ್ನ ಮುಟ್ಟಿ ಒಂದು ಹಗ್ಗದ ತರ ಇದೆ ಅಂತ ಅಂತಾನೆ. ಇನ್ನೊಬ್ಬ ಆನೆಯ ಕಿವಿಯನ್ನು ಮುಟ್ಟಿ ಇದು ದೊಡ್ಡ ಗಾತ್ರದ ಬೀಸಣಿಗೆ ಇರಬಹುದು ಅಂತ ಅನ್ಕೋತಾನೆ. ಒಬ್ಬೊಬ್ರೆ ತಾವು ನೋಡಿದ ಅನುಭವವನ್ನು ಹಂಚ್ಕೋತಾ ಇದ್ದಾರೆ. ಸೊ ಒಬ್ಬ ಹೇಳ್ತಾನೆ ಆನೆ ದೊಡ್ಡ ಬೀಸಣಿಗೆ ತರ ಇತ್ತು ಅಂತ, ಇನ್ನೊಬ್ಬ ಹೇಳ್ತಾನೆ ಇಲ್ಲ ಆನೆ ದೊಡ್ಡ ಗಾತ್ರದ ಹಸುವಿನ ತರ ಇತ್ತು ಅಂತ. ಇಲ್ಲಿ ಸತ್ಯ ಹೇಳ್ತಿರೋದು ಯಾರು, ಸುಳ್ಳು ಹೇಳ್ತಿರೋದು ಯಾರು? ತಾವು ಕಂಡಿದ್ದು ಅಥವಾ ಕಲ್ಪನೆ ಮಾಡ್ಕೊಂಡಿದ್ದು ಏನೋ ಅದೇ ಅವ್ರಿಗೆ ಸತ್ಯ ಆಗಿರುತ್ತೆ. ಘಟನೆ ಒಂದೇ, ಆದ್ರೆ ನೋಡಿರುವ ಮುಖಗಳು ಹಲವು. ಸೊ ಈ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ನ ಇಟ್ಕೊಂಡು 1950ರಲ್ಲಿ ಅಕಿರಾ ಕುರೋಸಾವಾ ಅವರು ರಶೋಮನ್ ಅಂತ ಒಂದು ಚಿತ್ರವನ್ನ ಮಾಡ್ತಾರೆ. ಈ ಸ್ಟೋರಿ ಟೆಲ್ಲಿಂಗ್ ಪ್ಯಾಟರ್ನ್ ಅನ್ನೇ ರಶೋಮನ್ ಎಫೆಕ್ಟ್ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಆ ಸ್ಟೈಲ್ ನಲ್ಲಿ ಸಾಕಷ್ಟು ಚಿತ್ರಗಳು ಬಂದವು. ಎಲಿಫೆಂಟ್, 4 Times That Night, ಗಾನ್ ಗರ್ಲ್, ಹುಡ್ವಿಂಕ್ಡ್, ಹೀರೋ, ವಿನ್ ಆರ್ ಲೂಸ್, ಅಂದಾನಾಲ್, ದಿ ಯೂಶುವಲ್ ಸಸ್ಪೆಕ್ಟ್, ಪೇರೋಲ್, ತಲ್ವಾರ್, ದಿ ಹ್ಯಾಂಡ್ ಮೈಡನ್, ದಿ ವುಮೆನ್ ಇನ್ ಕ್ವೆಶ್ಚನ್, ವಿರುಮಾಂಡಿ ಹಾಗೂ ಕನ್ನಡದ ಉಳಿದವರು ಕಣ್ಣಂತೆ.